ನೋಡಿ, ನಿನ್ನೆ ದೆಹಲಿಯಲ್ಲಿ ವೋಟ್ ಚೋರಿ ಕಾರ್ಯಕ್ರಮವನ್ನು ವೋಟ್ ಚೋರಿಯನ್ನ ಖಂಡಿಸಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು. ಆ ಪ್ರತಿಭಟನೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ರು. ಜೊತೆಗೆ ಅದಾದ ಬಳಿಕ ಔತಣಕೂಟದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ರು. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಸರ್ಕಾರಕ್ಕೆ 2.5 ವರ್ಷ ತುಂಬ್ತಾ ಇದ್ದಂತೆ ಡಿಕೆಶಿ ದೆಹಲಿಗೆ ದಂಡೆತ್ತಿ ಹೋಗಿದ್ರು. ಹೈಕಮಾಂಡ್ ನಾಯಕರ ಭೇಟಿಗೆ ದಿನಗಟ್ಟಲೆ ಕಾದಿದ್ರು. ಸಂದರ್ಭ ಬಂದಾಗಲೆಲ್ಲ ರಾಷ್ಟ್ರ ರಾಜಧಾನಿಗೆ ಹೋಗಿ ವರಿಷ್ಠರ ಮನೆಯ ಕದ ತಟ್ತಾ ಇದ್ರು. ಆದರೆ ಟ್ರಬಲ್ ಶೂಟರ್ಗೆ ವರಿಷ್ಠರ ಭೇಟಿಗೆ ಅವಕಾಶವೇ ಸಿಕ್ಕಿರಲಿಲ್ಲ. ಹೈಕಮಾಂಡ್ ಭೇಟಿಗೆ ಹಪಹಪಿಸ್ತಾ ಇದ್ದ ಬಂಡೆಗೆ ಕೊನೆಗೂ ದರ್ಶನ ಭಾಗ್ಯ ಸಿಕ್ಕಿದೆ. ರಾಹುಲ್ ಗಾಂಧಿಗೆ ಶೇಕ್ ಹ್ಯಾಂಡ್ ಮಾಡಿದ ಡಿಕೆಶಿ. ಸೋನಿಯಾ ಜೊತೆ ಔತಣಕೂಟದಲ್ಲಿ ಬಂಡೆ ಭಾಗಿ. ವೋಟ್ ಚೋರಿ ವಿರುದ್ಧ ಇವತ್ತು ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದೆ. ದೆಹಲಿ ರಾಮ್ಲೀಲಾ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಸಿದೆ. ಈ ಸಮಾವೇಶಕ್ಕೂ ಮುನ್ನ ಇಂದಿರಾ ಭವನದಲ್ಲಿ ಹೈಕಮಾಂಡ್ ಔತಣಕೂಟ ಆಯೋಜನೆ ಮಾಡಿತ್ತು. ಈ ಔತಣಕೂಟಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ದಾರೆ. ಹೈಕಮಾಂಡ್ ನಾಯಕರ ದರ್ಶನ ಮಾಡಿದ್ದಾರೆ. ಮಧ್ಯಾಹ್ನ ಔತಣಕೂಟದಲ್ಲಿ ಭಾಗಿಯಾದ ಡಿಸಿಎಂ ಡಿಕೆ ಶಿವಕುಮಾರ್ ನಗುಮುಖದಲ್ಲಿ ಹೈಕಮಾಂಡ್ ನಾಯಕರಿಗೆ ನಮಸ್ಕರಿಸಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆಯನ್ನ ಮಾತನಾಡಿಸಿದ್ದಾರೆ. ಅದರಲ್ಲೂ ರಾಹುಲ್ ಗಾಂಧಿಗೆ ಬಂಡೆ ಶೇಕ್ ಹ್ಯಾಂಡ್ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಅಭಿನಂದನೆ ಸಲ್ಲಿಸಿದ ಡಿಕೆಶಿ. ಆಗ ಮನಸ್ಸು ಗೆಲ್ಲಲು ಪ್ರಯತ್ನ ಮಾಡಿದ್ರ ಬಂಡೆ. ಭೋಜನ ವೇಳೆ ರಾಹುಲ್ ಗಾಂಧಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವೋಟ್ ಚೋರಿ ಹೋರಾಟಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. 5 ನಿಮಿಷ ವರಿಷ್ಠರ ಕುಶಲೋಪರಿ ವಿಚಾರಿಸಿದ ಡಿಸಿಎಂ ವೋಟ್ ಚೋರಿ ದೊಡ್ಡ ಮಟ್ಟದ ಹೋರಾಟ ಸರ್ ಅಂತ ಹೇಳಿದ್ದಾರೆ. ಈ ಮೂಲಕ ರಾಹುಲ್ ಗಾಂಧಿ ಮನಸ್ಸು ಗೆಲ್ಲುವ ಪ್ರಯತ್ನವನ್ನ ಮಾಡಿದ್ದಾರೆ. ಹೈಕಮಾಂಡ್ ಅಭಯದ ಬಗ್ಗೆ ಮಾತನಾಡಲ್ಲ. ಡಿಸಿಎಂ ಡಿಕೆಶಿ ನಗುವಿನ ಹಿಂದೆ ಕುತೂಹಲ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಭೇಟಿಯಾಗಿದ್ದೀವಿ. ಖಂಡಿತ ನಾನು ಹೋದ್ಮೇಲೆ ನನ್ನ ನೋಡಿದ ತಕ್ಷಣ ಅವ್ರಿಗೆಲ್ಲ ಅರ್ಥ ಆಗ್ತದಲ್ಲ. ನನ್ನ ಭೇಟಿ ಮಾಡ್ತಾರೆ, ನನಗೆ ಕುಶಲ ವಿಚಾರಿಸ್ತಾರೆ. ಇದೆಲ್ಲ ನಮ್ಮ ಸೌಹಾರ್ದದ ಭೇಟಿಗಳೆಲ್ಲ ಇರ್ತದೆ. ಪರ್ಸನಲ್ ಭೇಟಿ ಏನಿಲ್ಲ. ನಾನು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಅದೆಲ್ಲ ಏನಾದರೂ ಸಮಯದಲ್ಲಿ ಅಭಯ ನೀಡಿದ್ರೆ ಸರ್, ನಾನು ಅದೆಲ್ಲ ಹೇಳಕ್ ನನಗಂತೂ ಅವಶ್ಯಕತೆ ಇಲ್ಲ. ಈಗ ಕೊನೆಗೂ ಕನಕಪುರದ ಬಂಡೆಗೆ ಹೈಕಮಾಂಡ್ ದರ್ಶನವಾಗಿದೆ. ವರಿಷ್ಠರ ಜೊತೆ ಡಿಕೆಶಿ ಮಾತುಕತೆಯೂ ಕೂಡ ನಡೆಸಿದೆ. ಈ ವೇಳೆ ನಾಯಕತ್ವ ಬದಲಾವಣೆಯ ಚರ್ಚೆ ನಡೆದಿರೋ ಸಾಧ್ಯತೆ ಇದೆ. ಬಂಡೆಗೆ ಹೈಕಮಾಂಡ್ ಅಭಯ ಸಿಕ್ಕಿದೆಯಾ ಅನ್ನೋದೇ ಸಸ್ಪೆನ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ನಿನ್ನೆ ದೆಹಲಿಯಲ್ಲಿ ವೋಟ್ ಚೋರಿ ಕಾರ್ಯಕ್ರಮವನ್ನು ವೋಟ್ ಚೋರಿಯನ್ನ ಖಂಡಿಸಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು. ಆ ಪ್ರತಿಭಟನೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ರು. ಜೊತೆಗೆ ಅದಾದ ಬಳಿಕ ಔತಣಕೂಟದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ರು. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಸರ್ಕಾರಕ್ಕೆ 2.5 ವರ್ಷ ತುಂಬ್ತಾ ಇದ್ದಂತೆ ಡಿಕೆಶಿ ದೆಹಲಿಗೆ ದಂಡೆತ್ತಿ ಹೋಗಿದ್ರು. ಹೈಕಮಾಂಡ್ ನಾಯಕರ ಭೇಟಿಗೆ ದಿನಗಟ್ಟಲೆ ಕಾದಿದ್ರು. ಸಂದರ್ಭ ಬಂದಾಗಲೆಲ್ಲ ರಾಷ್ಟ್ರ ರಾಜಧಾನಿಗೆ ಹೋಗಿ ವರಿಷ್ಠರ ಮನೆಯ ಕದ ತಟ್ತಾ ಇದ್ರು. ಆದರೆ ಟ್ರಬಲ್ ಶೂಟರ್ಗೆ ವರಿಷ್ಠರ ಭೇಟಿಗೆ ಅವಕಾಶವೇ ಸಿಕ್ಕಿರಲಿಲ್ಲ. ಹೈಕಮಾಂಡ್ ಭೇಟಿಗೆ ಹಪಹಪಿಸ್ತಾ ಇದ್ದ ಬಂಡೆಗೆ ಕೊನೆಗೂ ದರ್ಶನ ಭಾಗ್ಯ ಸಿಕ್ಕಿದೆ. ರಾಹುಲ್ ಗಾಂಧಿಗೆ ಶೇಕ್ ಹ್ಯಾಂಡ್ ಮಾಡಿದ ಡಿಕೆಶಿ. ಸೋನಿಯಾ ಜೊತೆ ಔತಣಕೂಟದಲ್ಲಿ ಬಂಡೆ ಭಾಗಿ. ವೋಟ್ ಚೋರಿ ವಿರುದ್ಧ ಇವತ್ತು ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದೆ. ದೆಹಲಿ ರಾಮ್ಲೀಲಾ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಸಿದೆ. ಈ ಸಮಾವೇಶಕ್ಕೂ ಮುನ್ನ ಇಂದಿರಾ ಭವನದಲ್ಲಿ ಹೈಕಮಾಂಡ್ ಔತಣಕೂಟ ಆಯೋಜನೆ ಮಾಡಿತ್ತು. ಈ ಔತಣಕೂಟಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ದಾರೆ. ಹೈಕಮಾಂಡ್ ನಾಯಕರ ದರ್ಶನ ಮಾಡಿದ್ದಾರೆ. ಮಧ್ಯಾಹ್ನ ಔತಣಕೂಟದಲ್ಲಿ ಭಾಗಿಯಾದ ಡಿಸಿಎಂ ಡಿಕೆ ಶಿವಕುಮಾರ್ ನಗುಮುಖದಲ್ಲಿ ಹೈಕಮಾಂಡ್ ನಾಯಕರಿಗೆ ನಮಸ್ಕರಿಸಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆಯನ್ನ ಮಾತನಾಡಿಸಿದ್ದಾರೆ. ಅದರಲ್ಲೂ ರಾಹುಲ್ ಗಾಂಧಿಗೆ ಬಂಡೆ ಶೇಕ್ ಹ್ಯಾಂಡ್ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಅಭಿನಂದನೆ ಸಲ್ಲಿಸಿದ ಡಿಕೆಶಿ. ಆಗ ಮನಸ್ಸು ಗೆಲ್ಲಲು ಪ್ರಯತ್ನ ಮಾಡಿದ್ರ ಬಂಡೆ.
ಭೋಜನ ವೇಳೆ ರಾಹುಲ್ ಗಾಂಧಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವೋಟ್ ಚೋರಿ ಹೋರಾಟಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. 5 ನಿಮಿಷ ವರಿಷ್ಠರ ಕುಶಲೋಪರಿ ವಿಚಾರಿಸಿದ ಡಿಸಿಎಂ ವೋಟ್ ಚೋರಿ ದೊಡ್ಡ ಮಟ್ಟದ ಹೋರಾಟ ಸರ್ ಅಂತ ಹೇಳಿದ್ದಾರೆ. ಈ ಮೂಲಕ ರಾಹುಲ್ ಗಾಂಧಿ ಮನಸ್ಸು ಗೆಲ್ಲುವ ಪ್ರಯತ್ನವನ್ನ ಮಾಡಿದ್ದಾರೆ. ಹೈಕಮಾಂಡ್ ಅಭಯದ ಬಗ್ಗೆ ಮಾತನಾಡಲ್ಲ. ಡಿಸಿಎಂ ಡಿಕೆಶಿ ನಗುವಿನ ಹಿಂದೆ ಕುತೂಹಲ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಭೇಟಿಯಾಗಿದ್ದರು. ಖಂಡಿತ ನಾನು ಹೋದ್ಮೇಲೆ ನನ್ನ ನೋಡಿದ ತಕ್ಷಣ ಅವ್ರಿಗೆಲ್ಲ ಅರ್ಥ ಆಗ್ತದಲ್ಲ. ನನ್ನ ಭೇಟಿ ಮಾಡ್ತಾರೆ, ನನಗೆ ಕುಶಲ ವಿಚಾರಿಸ್ತಾರೆ. ಇದೆಲ್ಲ ನಮ್ಮ ಸೌಹಾರ್ದದ ಭೇಟಿಗಳೆಲ್ಲ ಇರ್ತದೆ. ಪರ್ಸನಲ್ ಭೇಟಿ ಏನಿಲ್ಲ. ಮಾತಾಡುವಂಥದ್ದು ಇದ್ದೇ ಇರುತ್ತೆ ಸರ್. ಬಟ್ ನಾನು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಅದೆಲ್ಲ ಏನಾದರೂ ಸಮಯದಲ್ಲಿ ಅಭಯ ನೀಡಿದ್ರೆ ಸರ್, ನಾನು ಅದೆಲ್ಲ ಹೇಳಕ್ಕೆ ನನಗಂತೂ ಅವಶ್ಯಕತೆ ಇಲ್ಲ. ಈಗ ಕೊನೆಗೂ ಕನಕಪುರದ ಬಂಡೆಗೆ ಹೈಕಮಾಂಡ್ ದರ್ಶನವಾಗಿದೆ. ವರಿಷ್ಠರ ಜೊತೆ ಡಿಕೆಶಿ ಮಾತುಕತೆಯೂ ಕೂಡ ನಡೆದಿದೆ. ಈ ವೇಳೆ ನಾಯಕತ್ವ ಬದಲಾವಣೆಯ ಚರ್ಚೆ ನಡೆದಿರೋ ಸಾಧ್ಯತೆ ಇದೆ. ಬಂಡೆಗೆ ಹೈಕಮಾಂಡ್ ಅಭಯ ಸಿಕ್ಕಿದೆಯಾ ಅನ್ನೋದೇ ಸಸ್ಪೆನ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ನಿನ್ನೆ ದೆಹಲಿಯಲ್ಲಿ ವೋಟ್ ಚೋರಿ ಕಾರ್ಯಕ್ರಮವನ್ನು, ವೋಟ್ ಚೋರಿಯನ್ನ ಖಂಡಿಸಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು. ಆ ಪ್ರತಿಭಟನೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ರು. ಜೊತೆಗೆ ಅದಾದ ಬಳಿಕ ಔತಣಕೂಟದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ರು. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದ್ದಂತೆ ಡಿಕೆಶಿ ದೆಹಲಿಗೆ ದಂಡೆತ್ತಿ ಹೋಗಿದ್ರು. ಹೈಕಮಾಂಡ್ ನಾಯಕರ ಭೇಟಿಗೆ ದಿನಗಟ್ಟಲೆ ಕಾದಿದ್ರು. ಸಂದರ್ಭ ಬಂದಾಗಲೆಲ್ಲ ರಾಷ್ಟ್ರ ರಾಜಧಾನಿಗೆ ಹೋಗಿ ವರಿಷ್ಠರ ಮನೆಯ ಕದ ತಟ್ತಾ ಇದ್ರು. ಆದರೆ ಟ್ರಬಲ್ ಶೂಟರ್ಗೆ ವರಿಷ್ಠರ ಭೇಟಿಗೆ ಅವಕಾಶವೇ ಸಿಕ್ಕಿರಲಿಲ್ಲ. ಹೈಕಮಾಂಡ್ ಭೇಟಿಗೆ ಹಪಹಪಿಸ್ತಾ ಇದ್ದ ಬಂಡೆಗೆ ಕೊನೆಗೂ ದರ್ಶನ ಭಾಗ್ಯ ಸಿಕ್ಕಿದೆ. ರಾಹುಲ್ ಗಾಂಧಿಗೆ ಶೇಕ್ ಹ್ಯಾಂಡ್ ಮಾಡಿದ ಡಿಕೆಶಿ. ಸೋನಿಯಾ ಜೊತೆ ಔತಣಕೂಟದಲ್ಲಿ ಬಂಡೆ ಭಾಗಿ. ವೋಟ್ ಚೋರಿ ವಿರುದ್ಧ ಇವತ್ತು ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದೆ. ದೆಹಲಿ ರಾಮ್ಲೀಲಾ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಸಿದೆ. ಈ ಸಮಾವೇಶಕ್ಕೂ ಮುನ್ನ ಇಂದಿರಾ ಭವನದಲ್ಲಿ ಹೈಕಮಾಂಡ್ ಔತಣಕೂಟ ಆಯೋಜನೆ ಮಾಡಿತ್ತು. ಈ ಔತಣಕೂಟಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ದಾರೆ. ಹೈಕಮಾಂಡ್ ನಾಯಕರ ದರ್ಶನ ಮಾಡಿದ್ದಾರೆ. ಮಧ್ಯಾಹ್ನ ಔತಣಕೂಟದಲ್ಲಿ ಭಾಗಿಯಾದ ಡಿಸಿಎಂ ಡಿಕೆ ಶಿವಕುಮಾರ್ ನಗುಮುಖದಲ್ಲಿ ಹೈಕಮಾಂಡ್ ನಾಯಕರಿಗೆ ನಮಸ್ಕರಿಸಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆಯನ್ನ ಮಾತನಾಡಿಸಿದ್ದಾರೆ. ಅದರಲ್ಲೂ ರಾಹುಲ್ ಗಾಂಧಿಗೆ ಬಂಡೆ ಶೇಕ್ ಹ್ಯಾಂಡ್ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಅಭಿನಂದನೆ ಸಲ್ಲಿಸಿದ ಡಿಕೆಶಿ. ರಾಗ ಮನಸ್ಸು ಗೆಲ್ಲಲು ಪ್ರಯತ್ನ ಮಾಡಿದ್ರ ಬಂಡೆ. ಭೋಜನ ವೇಳೆ ರಾಹುಲ್ ಗಾಂಧಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವೋಟ್ ಚೋರಿ ಹೋರಾಟಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. 5 ನಿಮಿಷ ವರಿಷ್ಠರ ಕುಶಲೋಪರಿ ವಿಚಾರಿಸಿದ ಡಿಸಿಎಂ ವೋಟ್ ಚೋರಿ ದೊಡ್ಡ ಮಟ್ಟದ ಹೋರಾಟ ಸರ್ ಅಂತ ಹೇಳಿದ್ದಾರೆ. ಈ ಮೂಲಕ ರಾಹುಲ್ ಗಾಂಧಿ ಮನಸ್ಸು ಗೆಲ್ಲುವ ಪ್ರಯತ್ನವನ್ನ ಮಾಡಿದ್ದಾರೆ. ಹೈಕಮಾಂಡ್ ಅಭಯದ ಬಗ್ಗೆ ಮಾತನಾಡಲ್ಲ. ಡಿಸಿಎಂ ಡಿಕೆಶಿ ನಗುವಿನ ಹಿಂದೆ ಕುತೂಹಲ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಭೇಟಿಯಾಗಿದ್ದರು. ಖಂಡಿತ ನಾನು ಹೋದ್ಮೇಲೆ ನನ್ನ ನೋಡಿದ ತಕ್ಷಣ ಅವ್ರಿಗೆಲ್ಲ ಅರ್ಥ ಆಗ್ತದಲ್ಲ. ನನ್ನ ಭೇಟಿ ಮಾಡ್ತಾರೆ, ನನಗೆ ಕುಶಲ ವಿಚಾರಿಸ್ತಾರೆ. ಇದೆಲ್ಲ ನಮ್ಮ ಸೌಹಾರ್ದದ ಭೇಟಿಗಳೆಲ್ಲ ಇರ್ತದೆ. ಪರ್ಸನಲ್ ಭೇಟಿ ಏನಿಲ್ಲ. ಮಾತಾಡುವಂಥದ್ದು ಇದ್ದೇ ಇರುತ್ತೆ ಸರ್. ಬಟ್ ನಾನು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಅದೆಲ್ಲ ಏನಾದರೂ ಸಮಯದಲ್ಲಿ ಅಭಯ ನೀಡಿದ್ರೆ ಸರ್, ನಾನು ಅದೆಲ್ಲ ಹೇಳಕ್ಕೆ ನನಗಂತೂ ಅವಶ್ಯಕತೆ ಇಲ್ಲ. ಈಗ ಕೊನೆಗೂ ಕನಕಪುರದ ಬಂಡೆಗೆ ಹೈಕಮಾಂಡ್ ದರ್ಶನವಾಗಿದೆ. ವರಿಷ್ಠರ ಜೊತೆ ಡಿಕೆಶಿ ಮಾತುಕತೆಯೂ ಕೂಡ ನಡೆದಿದೆ. ಈ ವೇಳೆ ನಾಯಕತ್ವ ಬದಲಾವಣೆಯ ಚರ್ಚೆ ನಡೆದಿರೋ ಸಾಧ್ಯತೆ ಇದೆ. ಬಂಡೆಗೆ ಹೈಕಮಾಂಡ್ ಅಭಯ ಸಿಕ್ಕಿದೆಯಾ ಅನ್ನೋದೇ ಸಸ್ಪೆನ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.